ಹೇಳಿದರೆ ಆನೆಗಳು ದುಡ್ಡು ಮಾಡುವಂತಹ ಒಂದು ಸರಕಾಗಿತ್ತು. ಏಕಾಏಕಿ ಬರುವಂತಹ ಕಂಜನ್ ನೇರವಾಗಿ ಜಯಮಾರ್ತಂಡನ ಮೇಲೆ ಮುಗಿಬೀಳ್ತಾನೆ. ಮಾವುತ ಮೇಲೆ ಕುಳಿತಿದ್ರು ಕೂಡ ಆತನ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇಲ್ಲಿ ಮದ ಏರ್ತು ಅಂತ ನಾನು ಹೇಳೋದಿಲ್ಲ, ಯಾಕೆಂದ್ರೆ ಈ ನಡುವೆ ಅಲ್ಲಿದ್ದಂತಹ ಮಾವುತ ಕಾವಡಿಗರು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅವರು ಬದುಕಿದ್ರೆ ಪವಾಡ ಅನ್ಬೋದಿತ್ತು, ಆದರೆ ಬದುಕಿ ಬರಲಿಲ್ಲ. ಈ ಸರ್ಕಾರ ಇವತ್ತು ಆದೇಶವನ್ನು ಕೊಡ್ತಾ ಇದೆಯಲ್ಲ, ಆನೆಗಳಿಗೆ ಫೀಡ್ ಮಾಡುವಂಗಿಲ್ಲ, ಆನೆಗಳನ್ನು ಮುಟ್ಟಿ ಸ್ನಾನ ಮಾಡಿಸುವಾಗಿಲ್ಲ, ದೂರದಿಂದ ನಿಂತು ನೋಡಬೇಕು ಅಂತ. ಇಷ್ಟು ದಿನ ಅವುಗಳು ಪ್ರಾಣಿಗಳು ಪ್ರಾಣಿ ಸಂಕುಲಕ್ಕೆ ಬರ್ತವೆ, ಅವುಗಳಲ್ಲೂ ಯಾವ ಮನಸ್ಥಿತಿಯನ್ನು ನಮಗೆ ಅಂದಾಜು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಲ್ಪನೆ ಯಾರಿಗೂ ಅರಣ್ಯ ಇಲಾಖೆಯಲ್ಲಿರುವವರಿಗೆ, ಆಡಳಿತ ವ್ಯವಸ್ಥೆಯಲ್ಲಿರುವವರಿಗೆ ಯಾರಿಗೂ ಬಂದಿದೆ. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ನಾನು ಕಿಶೋರ್ ರೈ ಕತ್ತಲೆಕಾಡು. ಈಗ ಒಂದು ವಿಡಿಯೋ ತೋರಿಸ್ತೇನೆ. ಬೆಳಿಗ್ಗೆಯಿಂದ ನೀವು ನೋಡಿರ್ತೀರಿ ವಿಡಿಯೋವನ್ನು, ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಇಲ್ಲಿ ಆ ವ್ಯಕ್ತಿ ಎಡಗೈನಲ್ಲಿ ತನ್ನ ಪುಟ್ಟ ಮಗುವನ್ನು ಹಿಡ್ಕೊಂಡಿದ್ದಾನೆ. ಅಲ್ಲಿ ಎದುರಲ್ಲಿ ಬಿದ್ದಿರುವಂತಹ ಆನೆಯ ಕೆಳಭಾಗದಲ್ಲಿ ಮಹಿಳೆ, ಅಂದರೆ ಈತನ ಪತಿ, ಆ ಮಗುವಿನ ತಾಯಿ ಬಿದ್ದು ನರಳಾಡ್ತಾ ಇದ್ದಾಳೆ. ಆಕೆಯ ರಕ್ಷಣೆಗಾಗಿ ಈತ ಒದ್ದಾಡ್ತಾ ಇದ್ದಾನೆ, ರಕ್ಷಣೆ ಮಾಡೋಕೆ ಆಗ್ತಾ ಇಲ್ಲ. ಜೊತೆಗೆ ಆ ಮಗು ಕೂಡ ಚೀರಾಡ್ತಾ ಇದೆ. ತನ್ನ ಕಣ್ಣೆದುರಲ್ಲೇ ಪತ್ನಿ ಆನೆಯ ಕೆಳಗೆ ಬಿದ್ದು ಜೀವ ಉಳಿಸ್ಕೊಳ್ಳೋದಕ್ಕಾಗಿ ನರಳಾಡ್ತಾ ಇದ್ದಾಳೆ. ತನ್ನ ಎದುರಲ್ಲೇ ತನ್ನ ತಾಯಿ ಜೀವ ಉಳಿಸೋದಕ್ಕೆ ನರಳಾಡ್ತಾ ಇದ್ದಾಳೆ. ಈ ಚಿತ್ರಣವನ್ನು ಊಹಿಸ್ಕೊಂಡಾಗ ಒಂದು ಕ್ಷಣ ಚಿತ್ರಣ ಊಹಿಸ್ಕೊಳ್ಳೋದು ಬೇಡ, ಆ ವಿಡಿಯೋವನ್ನು ಗಮನಿಸಿದರೆ ಸಾಕು ಮೈ ಜುಮ್ ಅನ್ನುತ್ತೆ. ಇದು ಇವತ್ತು ಕೊಡಗು ಜಿಲ್ಲೆಯ ದುಬಾರೆಯಲ್ಲಿ, ದುಬಾರೆ ಅಂದರೆ ಹೆಚ್ಚು ವಿವರಣೆ ಕೊಡಬೇಕಾದಂತಹ ಅಗತ್ಯ ಇಲ್ಲ, ಅಲ್ಲಿ ಆದಂತಹ ಘಟನೆಯ ಬಹಳ ಆಘಾತ ಉಂಟು ಮಾಡುವಂತಹ ದೃಶ್ಯ ಇದು. ಯಾರೇ ಆಗಲಿ, ತನ್ನ ಕುಟುಂಬದವರು ಅಂತ ಬೇಡ, ನಮ್ಮ ಎದುರಲ್ಲಿ ಯಾರೇ ಈ ರೀತಿಯಾಗಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಬಂದರೂ ಕೂಡ ನಮಗೆ ಮನಸ್ಸು ಭಾರ ಆಗುತ್ತೆ. ಅಂಥದ್ರಲ್ಲಿ ತನ್ನ ಪತ್ನಿಯನ್ನು, ತನ್ನ ತಾಯಿಯನ್ನು ಎದುರಲ್ಲಿ ಕಲ್ಪಿಸ್ಕೊಂಡಾಗ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಅಲ್ಲೇ ಮಕ್ಕಳಿರ್ತಾರೆ, ತಂದೆ ತಾಯಿ ಇರ್ತಾರೆ, ಪತ್ನಿ ಇರ್ತಾರೆ. ಯಾರಿಗೂ ಕೂಡ ಇಂತಹ ಪರಿಸ್ಥಿತಿ ಬರೋದು ಬೇಡ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ಜೋಯಲ್ ಹಾಗೆ ಜಾನ್ಸಿ ತಮಿಳುನಾಡಿನಿಂದ ಪ್ರವಾಸಕ್ಕೆ ಬಂದಿದ್ದವರು. ನಿನ್ನೆ ಎಲ್ಲ ಮೈಸೂರು ತಿರುಗಾಡಿದ್ದಾರೆ, ಮೈಸೂರೆಲ್ಲ ನೋಡಿ ಇವತ್ತು ಕೊಡಗಿಗೆ ಬಂದಿದ್ದಾರೆ. ಇವತ್ತು ಅಥವಾ ನಿನ್ನೆ ಸಂಜೆನೇನೋ ಕೊಡಗಿಗೆ ಬಂದಿದ್ದಾರೆ. ಕೊಡಗಿಗೆ ಬಂದು ದುಬಾರೆಗೆ ಬಂದು ಅಲ್ಲಿ ಒಂದಷ್ಟು ಹೊತ್ತನ್ನು ಕಳೀತಾ ಇದ್ದರು. ಇಲ್ಲಿ ಆ್ಯಕ್ಚುಲಿ ಈ ಚಿತ್ರದಲ್ಲಿರುವಂತಹ ವ್ಯಕ್ತಿ ಏನಿದ್ದಾನೆ, ಆತ ಈ ಹಿಂದೆಯೂ ಕೂಡ ಕೊಡಗಿಗೆ ಬಂದಂತೆ, ಅನೇಕ ಬಾರಿ ಕೊಡಗಿಗೆ ಬಂದರೆ, ಸ್ಪೆಷಲಿ ದುಬಾರೆಗೆ ಬಂದು ಇಲ್ಲಿನ ಆತನಿಗೆ ಪ್ರಾಣಿಗಳ ಮೇಲೆ ಆಸಕ್ತಿಯೋ ಅಥವಾ ಪರಿಸರದ ಮೇಲೆ ಪ್ರೀತಿಯೋ ಗೊತ್ತಿಲ್ಲ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈ ಬಾರಿ ಬರೋತ್ತಿಗೆ ತನ್ನ ಪತ್ನಿ ಹಾಗೆ 3 ವರ್ಷದ ಮಗುವಿನ ಜೊತೆಗೆ ಬಂದಿದ್ದ. ಆ್ಯಕ್ಚುಲಿ ವಿಷಯ ಏನು ಅಂತ ಹೇಳಿದ್ರೆ, ನಿನ್ನೆ ಮೈಸೂರಿಂದ ಬರ್ತಾ ಮಗುಗೆ ಏನೋ ಆರೋಗ್ಯದಲ್ಲಿ ಏರುಪೇರು ಕಂಡಿತ್ತಂತೆ. ಆ ಸಂದರ್ಭದಲ್ಲಿ ಆ ಮಹಿಳೆ ಏನಿದ್ದಾಳೆ, ಇವತ್ತು ಪ್ರಾಣವನ್ನು ಕಳ್ಕೊಂಡಿದ್ದಾಳಲ್ಲ, ಆ ಮಹಿಳೆ ವಾಪಸ್ ಹೋಗುವ ಮಗುವಿಗೆ ಹುಷಾರಿಲ್ಲ ಅಂತ ಹೇಳ್ತಾಳಂತೆ ಅರ್ಧ ದಾರಿಯಲ್ಲಿ. ಆದರೆ ಈತೇನು ಮಾಡ್ತಾನೆ, ಇಲ್ಲಿವರೆಗೆ ಬಂದಿದ್ದಾಗಿದೆ, ಇನ್ನು ಸ್ವಲ್ಪ ದೂರ ಇರೋದು, ಮಗುವಿಗೆ ಆನೆಯನ್ನು ತೋರಿಸಿ ಆನೆಯ ಜೊತೆ ಆಟಾಡಿ ವಾಪಸ್ ಹೋಗುವ ಅನ್ನುವಂತಹ ಆಸೆಯಿಂದ ಬಂದಿದ್ದಾನೆ. ಆದರೆ ದುರಂತ ವಿಪರ್ಯಾಸ ಏನೋ ಎಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ನಿನ್ನೆ ವಾಪಸ್ ಹೋಗಿದ್ದಿದ್ರೆ ಈ ದುರಂತ ಆಗ್ತಾ ಇರಲಿಲ್ಲ. ಆದರೆ ಬಂದಿದ್ದಾರೆ, ದುಬಾರೆಗೆ ಬೆಳಗ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಕಿಕ್ಕಿರಿದು ಪ್ರವಾಸಿಗರು ತುಂಬಿದ್ರು. ಬಂದವರು ಆನೆಯನ್ನು ಸ್ನಾನ ಮಾಡಿಸ್ತಾ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆನೆಗಳಿಗೆ ಫೀಡ್ ಮಾಡ್ಬೋದು, ಜೊತೆಗೆ ಆನೆಗಳನ್ನ ಸ್ನಾನ ಮಾಡಿಸ್ಬೋದು ಅನ್ನೋಂಥ ಅವಕಾಶ ದುಬಾರೆಯಲ್ಲಿದೆ. ಇವರು ಕೂಡ ಹೋಗಿದ್ದಾರೆ. ಈತ ಮಗುವನ್ನು ಹಿಡ್ಕೊಂಡಿದ್ದಾನೆ, ಆಕೆ 3 ಕೂಡ ಆನೆಯನ್ನು ಮುಟ್ಟಿ ಸ್ಪರ್ಶಿಸಿ ಆ ಅನುಭವವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಏಕಾಏಕಿ ಕಂಜನ್, ದುಬಾರೆಯ ಕಿರಿಯ ಆನೆಗಳಲ್ಲಿ ಈತನು ಕೂಡ ಒಬ್ಬ 27 ವರ್ಷ ಆಸುಪಾಸಿನಲ್ಲಿ ಇರುವಂತಹ ಆನೆ. ಜೊತೆಗೆ ಮೈಸೂರು ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದ, ಪಟ್ಟದ ಆನೆಯಾಗಿ ಕಾಣಿಸ್ಕೊಳ್ತಿದ್ದಂತಹ ಕಂಜನ್ ಇವತ್ತು ಅದೇನಾಗಿತ್ತೋ ಗೊತ್ತಿಲ್ಲ, ಉಗ್ರ ರೂಪ ತಾಳಿದ್ದ. ಆತನ ಎದುರಿಗೆ ಸಿಕ್ಕಿದ್ದು ಜಯಮಾರ್ತಾಂಡ ಅನ್ನುವಂತಹ ಮತ್ತೊಂದು ಆನೆ, ಮಕ್ನ ಆನೆ. ಆತನಿಗೆ ಕೊಂಬಿಲ್ಲ. ಮಕ್ನ ಅಂದರೆ ಈ ಕೊಂಬಿಲ್ಲದ ಆನೆಯನ್ನು, ಗಂಡ ಆನೆಯನ್ನು ಮಕ್ನ ಅಂತ ಕರೀತಾರೆ. ಕೆಲವೊಂದು ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ ಆ ರೀತಿಯ ಆನೆ ಅಂತಲೂ ಹೇಳ್ತಾರೆ, ಎಕ್ಸಾಕ್ಟ್ ಗೊತ್ತಿಲ್ಲ. ಬಟ್ ಕೊಂಬಿಲ್ಲದ ಆನೆಯನ್ನು ಮಕ್ನ ಆನೆ ಅಂತ ಕರೀತಾರೆ. ಆ ಮಕ್ನ ಆನೆ ಜಯಮಾರ್ತಾಂಡನನ್ನು ಇವರು ಸ್ನಾನ ಮಾಡಿಸ್ತಾ ಇದ್ರು ಅನಿಸುತ್ತೆ. ಏಕಾಏಕಿ ಬರುವಂತಹ ಕಂಜನ್ ನೇರವಾಗಿ ಜಯಮಾರ್ತಾಂಡನ ಮೇಲೆ ಮುಗಿಬೀಳ್ತಾನೆ. ಮಾವುತ ಮೇಲೆ ಕುಳಿತಿದ್ರು ಕೂಡ ಆತನ ನಿಯಂತ್ರಣಕ್ಕೆ ಸಿಗೋದಿಲ್ಲ. ಇಲ್ಲಿ ಮದ ಏರ್ತು ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ
ಅನೇಕ ಸಂದರ್ಭದಲ್ಲಿ ನಾವು ಮದ ಏರದಂತಹ ಆನೆಗಳನ್ನು ಅವು ಮೊದಲೇ ಮುನ್ಸೂಚನೆ ಸಿಗೋದನ್ನು ಗಮನಿಸಿದ್ದೇವೆ. ಇಲ್ಲಿ ಆಗಿರಲೂಬಹುದು, ಮದ ಏರದೇ ಇರಲಿಕ್ಕೂ ಸಾಧ್ಯ ಇದೆ. ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಾಯಿತು ಅನ್ನೋದು ಅರಣ್ಯಾಧಿಕಾರಿಗಳು ಹೇಳ್ಬೇಕು, ಅವು ವೈದ್ಯರು ಹೇಳಬೇಕು, ಪಶು ವೈದ್ಯರು ಅವಾಗ ಆ್ಯಕ್ಚುಲಿ ಏನಾಯಿತು ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಜೊತೆಗೆ ಅಲ್ಲಿದ್ದವರು ಮಾವುತರು ಅದನ್ನು ಸ್ಪಷ್ಟಪಡಿಸಬೇಕು. ಮದ ಏರಿ ಆಯಿತು ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಆಯಿತು ಅಂತ ಬಂದಾತ ಏಕಾಏಕಿ ಜಯಮಾರ್ತನ ಮೇಲೆ ಮುಗಿ ಬೀಳ್ತಾನೆ. ಜಯಮಾರ್ತನಿಗೂ ಕೂಡ ಏನು ಮಾಡೋದು ಅನ್ನೋದು ಗೊತ್ತಾಗೋದಿಲ್ಲ. ಎದ್ದು ವಾಪಸ್ ತಿರುಗಿ ಬೀಳ್ತಾನೆ ಅನಿಸುತ್ತೆ. ಆ ಚಿತ್ರಣ ಏನು ಅನ್ನೋದು ಸ್ಪಷ್ಟವಾಗಿ ಇಲ್ಲ. ನಾವು ಗೊತ್ತಿಲ್ಲದೆ ಏನನ್ನು ಹೇಳಬಾರ್ದು. ಆತ ಮಲಗಿದ್ದಾಗ ಇವರು ಸ್ನಾನ ಮಾಡಿಸ್ತಾ ಇದ್ರು. ಆತ ಬಂದು ಗುದ್ದಿದ ರಭಸಕ್ಕೆ ಎದ್ದು ವಾಪಸ್ ತಿರುಗಿ ಬಿದ್ನೋ ಅಥವಾ ನಿಂತಿದ್ದ ಆನೆ ಗುದ್ದಿದ ರಭಸಕ್ಕೆ ಮಗುಚಿ ಬಿತ್ತೋ ಗೊತ್ತಿಲ್ಲ. ಆದರೆ ಬಿದ್ದಿದ್ದು ಮಾತ್ರ ಈ ಮೂವರ ಮೇಲೆ ಬೀಳಬೇಕಾಗಿತ್ತು. ಆದರೆ ಅದೃಷ್ಟ ಚೆನ್ನಾಗಿತ್ತು. ಕೇವಲ ಒಬ್ಬ ಮಹಿಳೆ ಮಾತ್ರ, ಜೋನ್ಸಿ ಮಾತ್ರ ಆನೆಯ ಅಡಿಗೆ ಸಿಲ್ಕೊಳ್ತಾರೆ. ಈತ ಪತಿ ಜೋಯಲ್ ಏನಿದ್ದಾರೆ ಅವರು ಕೂಡ ಅಡಿಯಲ್ಲಿ ಸಿಲ್ಕಾಕೊಳ್ತಾರೆ. ಮಗುನ ಹಿಡ್ಕೊಂಡಿದ್ರಲ್ಲ, ಆದರೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ಗಾಯ ಆಗಿದೆ. ಮಗುವನ್ನು ಕಾಪಾಡಿಕೊಂಡು ಇವ್ರು ಬಚಾವಾಗಿದ್ದಾರೆ. ಅಡಿಯಲ್ಲಿ ಸಿಲುಕಾಕೊಂಡಿದ್ದು ಜೋನ್ಸಿ. ಆತನಿಗೂ ಕೂಡ ಅಸಹಾಯಕನಾಗಿ ನಿಂತಿದ್ದು. ಜೋರು ಚೀರಾಡ್ತಾರೆ ಹೆಂಡತಿಯನ್ನು ಕಾಪಾಡಿ ಅಂತ. ಆದರೆ ಯಾರು ಕೂಡ ಕಾಪಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಜೀವವನ್ನು ಉಳಿಸ್ಕೊಂಡ್ರೆ ಸಾಕು ಅನ್ನೋಂತಹ ಮನಸ್ಥಿತಿಯಲ್ಲಿತ್ತು. ಈ ನಡುವೆ ಅಲ್ಲಿದ್ದಂತಹ ಮಾವುತ ಕಾವಾಡಿಗರು ಸಾಕಷ್ಟು ಪ್ರಯತ್ನ ಪಡ್ತಾರೆ. ಅವ್ರನ್ನ ನಾನು ದೂಷಣೆ ಮಾಡೋದಿಲ್ಲ ಈ ಸಂದರ್ಭದಲ್ಲಿ. ಯಾಕೆಂದರೆ ಕಂಜನ್ ಮೇಲೆ ಇದ್ದಂತಹ ಮಾವುತ ಏನಿಲ್ಲ ಅಂದರೂ ಏನು ಪ್ರಯತ್ನ ಪಡ್ತಾನೆ. ಆದರೆ ಕಂಜನ ನಿಯಂತ್ರಣಕ್ಕೆ ಬರೋದಿಲ್ಲ. ಜೊತೆಗೆ ಈತನ ಮಾವುತ ಏನಿದ್ದಾರೆ, ಯಾರು ಜಯಮಾರ್ತಂಡನ ಮಾವುತ, ಅವರು ಕೂಡ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅವರು ಕೂಡ ಆ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಜಯಮಾರ್ತಂಡನನ್ನು ರಕ್ಷಣೆ ಮಾಡಬೇಕು ಅನ್ನೋಂತಹ ಒದ್ದಾಟ ಒಂದು ಕಡೆ, ಅದರ ಜೊತೆಗೆ ಮಹಿಳೆ ಅಡಿಯಲ್ಲಿ ಸಿಲುಕಾಕೊಂಡಿದ್ದಾರೆ. ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಮೇಲಿದ್ದವರು ಕೂಡ ದಿಕ್ಕಾಪಾಲಾಗಿ ಓಡ್ತಾರೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ಮತ್ತು ಈ 2 ಆನೆಗಳ ಹಿಂದೆ ಒಂದು 5-6 ಆನೆಗಳು ಇದ್ವು. ಆ ಆನೆಗಳು ಕೂಡ ಗಾಬರಿ ಬಿದ್ದು ಓಡ್ತವೆ. ಎಲ್ಲವೂ ಕೂಡ ಪಳಗಿದಂತಹ ಆನೆಗಳು, ಬೇರೆ ಬೇರೆ ಕಡೆಗಳಿಗೆ ಹಿಡ್ಕೊಬಂದು ಇಲ್ಲಿ ಪಳಗಿಸಿದಂಥ ಆನೆಗಳು. ಅವುಗಳು ಕೂಡ ದಿಕ್ಕಾಪಾಲಾಗಿ ಓಡ್ತವೆ. ಅವುಗಳಿಗೂ ಕೂಡ ಏನು ಮಾಡಬೇಕು ಅನ್ನೋದು ಆ ಕ್ಷಣದಲ್ಲಿ ತೋಚೋದಿಲ್ಲ. ನಂತರ ಹೇಗೋ ಮಾಡಿ ಜಯಮಾರ್ತಾಂಡ ಅಲ್ಲಿಂದ ಚೂರು ಎದ್ದು ನಿಲ್ತಾನೆ. ಹಿಂದೆಯಿಂದ ಈತನ ದಾಳಿ ಮುಂದುವರೆದೇ ಇರುತ್ತೆ. ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ತಾನೆ. ಆ ನಡುವೆ ಒಂದಷ್ಟು ಮಂದಿ ಬರ್ತಾರೆ, ಆ ಮಹಿಳೆಯನ್ನು ರಕ್ಷಣೆ ಮಾಡ್ಕೊಳ್ತಾರೆ. ಮತ್ತೊಂದು ಬದಿಯಲ್ಲಿದ್ದಂಥ ಪ್ರೈವೇಟ್ ರ್ಯಾಫ್ಟ್ ಸಿಬ್ಬಂದಿ ಏನಿದ್ರು, ಒಂದಷ್ಟು ಹುಡುಗರು ಬಂದು ಈ ಮಹಿಳೆಯನ್ನು ತಕ್ಷಣಕ್ಕೆ ಅಲ್ಲಿ ತಮ್ಮ ರ್ಯಾಫ್ಟ್ನಲ್ಲಿ ಹಾಕ್ಕೊಂಡು ಚಿಕಿತ್ಸೆಗಾಗಿ ಕರೆದೊಯ್ತಾರೆ. ಕುಶಾಲನಗರಕ್ಕೆ ಕರ್ಕೊಂಡು ಹೋಗ್ತಾರೆ, ಖಾಸಗಿ ಆಸ್ಪತ್ರೆಗೆ. ನಾವು ನಮ್ಮ ವೈದ್ಯಕೀಯ ವ್ಯವಸ್ಥೆ ಬಗ್ಗೆಯೂ ಕೂಡ ಮಾತಾಡಬೇಕಾಗುತ್ತೆ. ನಂಜರಾಯಪಟ್ಟಣದಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಒಂದು ವೇಳೆ ಅಲ್ಲಿ ಸಮರ್ಪಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಿದ್ರೆ ಅಲ್ಲಿನವರೇ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಆದರೆ ನೇರವಾಗಿ ಕುಶಾಲನಗರಕ್ಕೆ ಕರ್ಕೊಂಡು ಹೋಗ್ತಾರೆ. ರ್ಯಾಫ್ಟ್ ಸಿಬ್ಬಂದಿ ನಾನು ಮಾತಾಡಿಸ್ದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಮಾತು, ಬಹುತೇಕ 99% ಅವರ ಪ್ರಾಣ ಹೋಗಿತಾಣ ಅಂತ ಹೇಳಿದ್ರು. ಗೊತ್ತಿಲ್ಲ, ಒಂದು ವೇಳೆ ಅಲ್ಲಿ ಕೇಂದ್ರದಲ್ಲೇ, ದುಬಾರೆ ಕೇಂದ್ರದಲ್ಲೇ ಯಾವುದಾದ್ರು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಯಾವುದೋ ಸಣ್ಣ ಪುಟ್ಟ ಪ್ರಾಥಮಿಕ ಚಿಕಿತ್ಸೆಗೆ ವ್ಯವಸ್ಥೆ ಇದೆಯಾ, ಇವ್ರನ್ನ ಉಳಿಸ್ಕೊಳ್ಬಹುದಂತಹ ಅವಕಾಶ ಇದ್ದಿರಲೂಬಹುದು. ಆದರೆ ಆ ಮಹಿಳೆ ಆನೆಯ ಕೆಳಗೆ ಸಿಕ್ಕಾಕೊಂಡಿದ್ರಲ್ಲ, ಬಹುಶಃ ಆಘಾತದಲ್ಲೇ ಅರ್ಧ ಪ್ರಾಣ ಹೋಗಿರುತ್ತೆ, ಇನ್ನರ್ಧ ನೀರಿನಲ್ಲಿ ಮುಳುಗಿರ್ತಾರೆ. ಜೊತೆಗೆ ಮೇಲಿಂದ ಒತ್ತಡ, ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ. ಬದುಕಿದ್ದರೆ ಪವಾಡ ಅನ್ಬೋದಿತ್ತು, ಆದರೆ ಬದುಕಿ ಬರಲಿಲ್ಲ. ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋಂಥರ ಅಷ್ಟರಲ್ಲಿ ಪ್ರಾಣ ಹೋಗಿತ್ತು. ಏನು ಮಾಡೋಕ್ಕಾಗಂಥ ಪರಿಸ್ಥಿತಿಯಲ್ಲಿ ವೈದ್ಯರು ಕೂಡ ಇದ್ದರು. ಅಲ್ಲಿಗೆ ದುಬಾರೆ ಬಿಡಾರದ ಆನೆಗಳ ಕಾಳಗದಲ್ಲಿ ಒಂದು ಪ್ರಾಣ, ಅಮಾಯಕ ಜೀವ ಬಲಿಯಾದಂತೆ ಆಯಿತು. ಅದಾದ ನಂತರ ಅರಣ್ಯ ಇಲಾಖೆ ದೊಡ್ಡ ಮಟ್ಟಿಗೆ ಸುದ್ದಿ ಆಯಿತು. ಅರಣ್ಯ ಇಲಾಖೆ ಮೇಲಧಿಕಾರಿಗಳು, ಅರಣ್ಯ ಇಲಾಖೆ ಸಚಿವರು ಕೂಡ ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಬೇರೆ ಬೇರೆ SOP ರಿಲೀಸ್ ಮಾಡಿದ್ರು. ಆನೆಗಳನ್ನು ಸ್ನಾನ ಮಾಡಿಸುವಂತಿಲ್ಲ, ಆನೆಗಳಿಗೆ ಆಹಾರವನ್ನು ಕೊಡುವಂತಿಲ್ಲ, ಆನೆಗಳನ್ನು ಇಷ್ಟೇ ದೂರದಿಂದ ನೋಡಬೇಕು ಅನ್ನೋಂತಹ ಒಂದು ಆದೇಶವನ್ನೆಲ್ಲ ಕೊಟ್ಟರು. ಇದು ಈ ಘಟನೆ ಆದ ನಂತರದಲ್ಲಿ ಎಚ್ಚೆತ್ತುಕೊಂಡಿದ್ದು. ಅಲ್ಲಿವರೆಗೆ ಇವರಿಗೆ ಈ ವ್ಯವಸ್ಥೆಗೆ ಹೇಗಾಗಿತ್ತು ಅಂತ ಹೇಳಿದ್ರೆ, ಆನೆಗಳು ದುಡ್ಡು ಮಾಡುವಂತಹ ಒಂದು ಸರಕಾಗಿತ್ತು. ಇವರು ಆನೆಗಳನ್ನು ನಾವು ಗಮನಿಸಿ, ದುಬಾರೆ ಎಂಟ್ರಿಗೆ ಅಂತೇಳಿ ಎಷ್ಟು 100-150 ರೂಪಾಯಿಯನ್ನು ಕೊಡಬೇಕು ಪರ್ ಹೆಡ್, ಪ್ರತಿ ವ್ಯಕ್ತಿಗೆ ಅಷ್ಟು ಅಮೌಂಟನ್ನು ಕೊಡಬೇಕು. ಅಲ್ಲಿ ಬಂದ ನಂತರ ಒಳಗಿನ ಹಣಗಳಿಕೆಯ ಸರಕುಗಳು ಯಾವ ರೀತಿ ಇದಾವೆ ಅಂತ ಹೇಳ್ತೀನಿ ನಾನು. ರ್ಯಾಫ್ಟಿಂಗ್ ಪ್ರತ್ಯೇಕ, ಅದು ಪ್ರೈವೇಟಾಗಿ ನಡೆಯುವಂಥದ್ದು. ಒಂದು ದಡದಿಂದ ಮತ್ತೊಂದು ದಡಗೆ ಅಥವಾ ರ್ಯಾಫ್ಟಿಂಗ್ ಹೋಗೋದು ಪ್ರತ್ಯೇಕ. ಅದರ ಆಚೆಗೆ ದುಬಾರೆ ಕ್ಯಾಂಪ್ಗೆ ಬರ್ತೀವಲ್ಲ, ಅಲ್ಲಿ ಬಂದ ನಂತರದಲ್ಲಿ ಈ ಆನೆಗಳನ್ನು ದುಡ್ಡು ಮಾಡುವ ಸರಕಾಗಿ ಬಳಸ್ಕೊಳ್ತಾರೆ. ಅರಣ್ಯ ಇಲಾಖೆ ಭಾಗವಾಗಿದ್ದರೂ ಕೂಡ ಪ್ರವಾಸೋದ್ಯಮವನ್ನು
ತನ್ನ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಂಡು ಆನೆಗಳನ್ನ ಸ್ನಾನ ಮಾಡಿಸೋದಕ್ಕೆ ಇಂತಿಷ್ಟು ಅಮೌಂಟ್. ಅಲ್ಲಿ ದೊಡ್ಡವರು ಸಣ್ಣವರು ಪ್ರತ್ಯೇಕತೆ ಇದೆಯೋ ಗೊತ್ತಿಲ್ಲ. ಈ ಜೋಯಲ್ ಅನ್ನೋರು ವಿಡಿಯೋದಲ್ಲಿ ಮಾತಾಡಿದ್ದನ್ನು ನೋಡಿದೆ. ಅವರು ಪರ್ ಹೆಡ್ 300 ರೂಪಾಯಿ ಕೊಟ್ಟು ಬಂದಿದ್ದಾರೆ ಅಂತೆ. ಅದು ನಮ್ಮ ಇಂಡಿಯನ್ಸ್ಗೆ. ವಿದೇಶಿಗರಾದರೆ ಅದು 2 ಪಟ್ಟು 3 ಪಟ್ಟು ಹೆಚ್ಚಾಗುತ್ತೆ. ಒಬ್ಬರಿಗೆ 300 ರೂಪಾಯಿ ಆದರೆ ಅಲ್ಲಿ ಏನು ಆನೆಗಳನ್ನ ಮುಟ್ಟಿ ಅವುಗಳಿಗೆ ನೀರು ಹಾಕಿ ಸ್ನಾನ ಮಾಡಿಸ್ಬೋದು ಅಂತ ಅಷ್ಟೇ. ನೀವು ಯಾರಾದರೂ ಹೋದರೆ ಕಂಪ್ಲೀಟ್ ಅವುಗಳನ್ನ ಸ್ನಾನ ಮಾಡಿಸಿ ಬರಲಿಕ್ಕಾಗುತ್ತಾ? ನಾವೇನೋ ಬೆಳಗ್ಗೆಯಿಂದ ಕಾಲಿನಿಂದ ತಲೆವರೆಗೆ ನೀರು ಹಾಕ್ಕೊಂಡು ಸೋಪು ಉಜ್ಕೊಂಡು ನೀಟಾಗಿ ಬರ್ತೀವಿ. ಆ ರೀತಿಯಾಗಿ ನಾವು ಆನೆಗಳನ್ನ ಸ್ನಾನ ಮಾಡಿಸೋಕ್ಕೆ ಸಾಧ್ಯವ? ಎಷ್ಟು ಹೊತ್ತು ಅಂತ ಇರಲಿಕ್ಕೆ ಸಾಧ್ಯ? ಒಂದು 5 ನಿಮಿಷ 10 ನಿಮಿಷ ಮೈ ಉಜ್ಜಿ ನೀರು ಹಾಕುವಂಥ ವ್ಯವಸ್ಥೆ, ಅದಕ್ಕೆ ಒಂದು 300 ರೂಪಾಯಿ. ಇದು ಜೋಯಲ್ ಅವರು ಹೇಳಿದ ವಿಚಾರವನ್ನು ಇಟ್ಕೊಂಡು ಹೇಳ್ತೀನಿ. ಏನಿಲ್ಲ ಅಂದರೆ 250+ ಅಂತ ಇದ್ದೇ ಇದೆ. ಅದರಾಚೆಗೆ ಒಳಗಡೆ ಆನೆಗಳನ್ನು ನೋಡೋದು, ಅದು ಬೇರೆಯದ್ದೇ ಭಾಗ. ಅಲ್ಲಿ ಆನೆಗಳಿಗೆ ಫೀಡ್ ಮಾಡೋದಂತೆ. ಆನೆಗಳಿಗೆ ಆಹಾರವನ್ನು ಕೊಡ್ತಾರಲ್ಲ, ಮುದ್ದೆ ಮಾಡೋದು, ಜೊತೆಗೆ ಹುಲ್ಲು, ಬೆಲ್ಲ, ಕಬ್ಬು ಇತ್ಯಾದಿ ಇತ್ಯಾದಿನ ಹಾಕಿ ಒಂದು ಕೊಡ್ತಾರೆ. ಅವುಗಳನ್ನು ಫೀಡ್ ಮಾಡೋದಕ್ಕೆ ಒಂದಷ್ಟು ಅಮೌಂಟ್. ಈ ಸರ್ಕಾರ ಇವತ್ತು ಆದೇಶವನ್ನು ಕೊಡ್ತಾ ಇದೆಯಲ್ಲ, ಆನೆಗಳಿಗೆ ಫೀಡ್ ಮಾಡುವಂಗಿಲ್ಲ, ಆನೆಗಳನ್ನು ಮುಟ್ಟಿ ಸ್ನಾನ ಮಾಡಿಸುವಾಗಿಲ್ಲ, ದೂರದಿಂದ ನಿಂತು ನೋಡಬೇಕು ಅಂತ. ಇಷ್ಟು ದಿನ ಅವುಗಳು ಪ್ರಾಣಿ ಸಂಕುಲಕ್ಕೆ ಬರ್ತವೆ, ಅವುಗಳಲ್ಲೂ ಯಾವ ಮನಸ್ಥಿತಿಯನ್ನು ನಮಗೆ ಅಂದಾಜು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಲ್ಪನೆ ಯಾರಿಗೂ, ಅರಣ್ಯ ಇಲಾಖೆಯಲ್ಲಿರುವವರಿಗೆ, ಆಡಳಿತ ವ್ಯವಸ್ಥೆಯಲ್ಲಿರುವವರಿಗೆ ಯಾರಿಗೂ ಬಂದಿರಲಿಲ್ವಾ? ಈ ಮೊದಲು ಸಫಾರಿಯನ್ನು ಮಾಡ್ತಾ ಇದ್ರು. ಆ ಸಫಾರಿ ಮಾಡಿ ಆನೆ ಮೇಲೆ ಕೂತ್ಕೊಂಡು ನಾವು ಸುತ್ತಾಡ್ಬೋದಿತ್ತು, ಸಫಾರಿ ಮಾಡ್ಬೋದಿತ್ತು. ಆದರೆ ನ್ಯಾಯಾಲಯದ ಆದೇಶ ಜೊತೆಗೆ ಪ್ರಾಣಿ ಪ್ರಿಯರ ಹೋರಾಟದ ಫಲವೇನೋ ಆ ಸಫಾರಿಯನ್ನು ನಿಲ್ಲಿಸಿದ್ದಾರೆ. ಒಳ್ಳೆಯದು. ಆದರೆ ಇವುಗಳ ಮೂಲಕ ದುಡ್ಡು ಮಾಡೋಕ್ಕೆ ನೇರವಾಗಿ ಸರ್ಕಾರಿ ದಂಧೆ ಅಂತಲೇ ಹೇಳಬೇಕಾಗುತ್ತೆ ನಾವು. ಇವರಿಗೆ ಯಾರಾದರೂ ಒಬ್ಬರು ಸತ್ರು ಅಂದಾಕ್ಷಣ ಇವರಿಗೆ ಕಾನೂನು, SOP, ನೀತಿ ನಿಯಮ, ರೀತಿ ರಿವಾಜು ಎಲ್ಲ ತಲೆಗೆ ಬರುತ್ತಲ್ಲ. ಈ ದುಡ್ಡು ಮಾಡುವಂತಹ ಸಂದರ್ಭದಲ್ಲಿ ಯಾವುದು ಲೆಕ್ಕಕ್ಕೆ ಬರಲಿಲ್ವಾ? ಅಲ್ಲಿ ಬಂದಂತಹ ಪ್ರವಾಸಿಗರ ಸುರಕ್ಷತೆ, ಆಹಾರ ಕೊಡುವಾಗ ದುಡ್ಡು ಬರುತ್ತಲ್ಲ, ಪರ್ ಹೆಡ್ ಪ್ರತಿ ವ್ಯಕ್ತಿಗೆ ಇಷ್ಟು ಅಮೌಂಟ್ ಬರುತ್ತಲ್ಲ, ಆಗ ಇವರ ತಲೆಗೆ ಯಾವುದು ಹೊಳ್ದಿರಲಿಲ್ವಾ? ಹೇಗಿದೆ ನೋಡಿ ನಮ್ಮ ಆಡಳಿತ ವ್ಯವಸ್ಥೆಯ ಒಂದು ಲೆಕ್ಕಾಚಾರಗಳು. ಅವರಿಗೆ ಲಾಭ ಆಗುತ್ತೆ ಅಂದಾಕ್ಷಣ ಎಲ್ಲವೂ ಸರಿಯಾಗಿರುತ್ತೆ. ಯಾವುದೋ ಒಂದು ಪ್ರಾಣ ಹೋಯ್ತು, ಇದೇ ಇವರು ಈ SOP ಇದೆ ಅಲ್ಲ, ಎಂತ ಕಾರ್ಯಸೂಚಿಯನ್ನು ಮಾಡಿದಾರಲ್ಲ, ಇದೇ ಫೈನಲ್ ಅಂತ ಏನೂ ಅಲ್ಲ. ಸ್ವಲ್ಪ ದಿನ ಜನ ನೆನಪಲ್ಲಿ ಇಟ್ಕೊಳ್ತಾರೆ. ದುಬಾರಿಗೆ ಹೋದರೆ ಈ ರೀತಿ ಆಗುತ್ತೆ, ಅಲ್ಲಿ ಆನೆಗಳಿದ್ದಾವೆ, ಭಯ ಬೀಳುತ್ತೆ, ನಮಗೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಅನ್ನೋಂಥ ಮನಸ್ಥಿತಿ ಇರುತ್ತೆ. ಈ ಮಳೆಗಾಲ ಕಳೀಲಿ, ಮುಂದಿನ ರಜೆ ಸಿಗಲಿ, ಟೂರಿಸಂ ಮತ್ತೆ ಎದ್ದೇಳಿ, ಆಗ ಆಟೋಮೆಟಿಕ್ಕಾಗಿ ಯಥಾ ಪ್ರಕಾರ ಜನ ಬರ್ತಾರೆ, ಆನೆಗಳ ಹತ್ರ ಹೋಗ್ತಾರೆ. ಸರ್ಕಾರಿ ನಿಯಮನ ಚೇಂಜ್ ಮಾಡಿದ್ರು ಮಾಡ್ಬೋದು. ಜನರಿಂದ ಬೇಡಿಕೆ ಬಂದಿದೆ, ಆನೆಗಳು ಎಲ್ಲವೂ ಸರಿಯಾಗಿದ್ದಾವೆ, ಎಲ್ಲ ಏನು ತೊಂದರೆ ಇಲ್ಲ ಅನ್ನೋಂಥ ಮನಸ್ಥಿತಿ ಅಧಿಕಾರಿಗಳು ವರದಿಯನ್ನು ಕೊಟ್ಟರು, ಅಲ್ಲಿ ಮೇಲಿಂದ ಸಚಿವರು ಹೇಳ್ತಾರೆ, ಇವರು ಚೇಂಜ್ ಮಾಡ್ತಾರೆ, ಮತ್ತೆ ಯಥಾ ಪ್ರಕಾರ. ಇನ್ಯಾವತ್ತಾದರೆ ಏನಾದರೂ ಸಮಸ್ಯೆ ಆಗಬೇಕು, ಅಲ್ಲಿವರೆಗೆ ಅವರು ಅದನ್ನು ದುಡ್ಡು ಮಾಡೋದೊಂದಿಗೆ ಮತ್ತೆ ಮುಂದುವರಿತಾರೆ. ನಾವು ಯಾವಾಗ ಈ ಮುಗ್ಧ ಪ್ರಾಣಿಗಳನ್ನು ನಾವು ದುಡ್ಡು ಮಾಡುವ ಸರಕಾಗಿ ಬಳಸ್ಕೊಳ್ತೇವೆ, ವಿದೇಶಗಳಲ್ಲೆಲ್ಲ ಹುಲಿಗಳ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಶೋಕಿ. ಯಾರ್ಯಾರು ಎಲ್ಲೆಲ್ಲಿರಬೇಕು, ಮನುಷ್ಯ ಎಲ್ಲಿರಬೇಕು ಅಲ್ಲೇ ಇರಬೇಕು, ಪ್ರಾಣಿಗಳಲ್ಲಿರಬೇಕು ಅಲ್ಲೇ ಇರಬೇಕು, ಪಕ್ಷಿಗಳಲ್ಲಿರಬೇಕು ಅಲ್ಲೇ ಇದ್ರೆ ಚಂದ. ಸಾಕಷ್ಟು ಕಡೆ ಪಕ್ಷಿಗಳನ್ನ ತಂದು ಕೂಡಿ ಹಾಕ್ಕೊಂಡು ಅವುಗಳ ಮೂಲಕ ದುಡ್ಡು ಮಾಡುವಂತಹ ದಂಧೆ ಆಗ್ತಾ ಇದೆ. ಅದು ಕೂಡ ದಂಧೆ. ಅವುಗಳ ಸ್ವಾತಂತ್ರ್ಯ ಹರಣ ಮಾಡಿ ನಾವು ದುಡ್ಡು ಮಾಡ್ಕೊಂಡು ಏನು ಸಾಧನೆ ಮಾಡಲಿಕ್ಕೆ ಇದ್ದಿದ್ದು? ಒಂದು ವೇಳೆ ಇಲ್ಲಿ ಗಮನಿಸಿ, ಆ ಆನೆ ಬಿತ್ತಲ್ಲ, ಆ ಪುಟ್ಟ ಮಗು, ಆ ವ್ಯಕ್ತಿ, ಅದರ ಅಡಿಗೆ ಆಗೋಗಿದ್ದರ ಪರಿಸ್ಥಿತಿ ಏನಾಗಿರೋದು? ಒಂದೇ ಕುಟುಂಬದ 3. ಯಾರನ್ನ ದೂಷಣೆ ಮಾಡೋದಿಲ್ಲಿ? ಆಡಳಿತ ವ್ಯವಸ್ಥೆಯನ್ನು ದೂಷಣೆ ಮಾಡಬೇಕಾ? ಅಲ್ಲಿ ದುಬಾರಿ ಸಿಬ್ಬಂದಿಯನ್ನು ದೂಷಣೆ ಮಾಡಬೇಕಾ? ಅರಣ್ಯ ಅಧಿಕಾರಿಗಳನ್ನು ದೂಷಣೆ ಮಾಡಬೇಕಾ? ಮಾವುತರ ಕಾವಡಿಯರನ್ನು ದೂಷಣೆ ಮಾಡಬೇಕಾ? ಆನೆಗಳನ್ನ ದೂಷಣೆ ಮಾಡಬೇಕಾ? ಕಾರಣ ಯಾರು? ಅಥವಾ ಅಲ್ಲಿ ಹೋದಂತಹ ಆನೆಗಳನ್ನು ತುಳಿಯೋದಕ್ಕೆ ಹೋದಂತಹ ಆ 3ರನ್ನು ನಾವು ದೂಷಣೆ ಮಾಡಬೇಕಾ? ಯಾರನ್ನ ದೂಷಣೆ ಮಾಡೋದು? ಈ ಸಾವಿಗೆ ಕಾರಣ ಯಾರು? ಸರ್ಕಾರಿ ಪ್ರಾಯೋಜಿತ ಹತ್ಯೆ ಅಂತ ಹೇಳಬೇಕಾ ಇದನ್ನ? ನಮಗೆ ನೋಡೋದಕ್ಕೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ. ದುಬಾರೆ, ಕಾವೇರಿ ನದಿ ತೀರ, ಆನೆ, ಸಾಕಷ್ಟು ಆನೆಗಳಿದ್ದಾವೆ, ಬೇರೆ ಬೇರೆ ಸಣ್ಣ ಆನೆಯಿಂದ ಹಿಡಿದು ದೊಡ್ಡ ಆನೆ ಹೊರಗಿದ್ದಾವೆ, ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಒಂದು ನಿಯಂತ್ರಣ ತಪ್ಪಿ ಹೋಯ್ತು ಅಂತ ಅಂದಾಕ್ಷಣ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ. ಈ ಕಂಜನ್ ಬಗ್ಗೆ ಹೇಳೋದಾದ್ರೆ, ಕಂಜನ್ ಈ ಹಿಂದೆ ದಸರಾದಲ್ಲೂ ಕೂಡ ಒಮ್ಮೆ ಸುದ್ದಿಯಾಗಿದ್ದ. ಧನಂಜಯ ಆನೆ ಬೆನ್ನಟ್ಟಿ ಬಂದು ನಗರದ ಅರಮನೆ ಆವರಣದಿಂದ ಹೊರಬಂದು ನಗರದಲ್ಲಿ ಓಡಾಡಿದ್ದೆಲ್ಲ ಗೊತ್ತಿರ್ಬೋದು ನಿಮಗೆ. ಈತನ ಸ್ವಭಾವ ಬಹಳ ಶಾಂತ ಸ್ವಭಾವ ಅಂತೆ. ಆ ಕಾರಣಕ್ಕಾಗಿ ಪಟ್ಟದ ಆನೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಕ್ಕೆ ಮುಂಚೂಣಿಯಲ್ಲಿ ನಿಲ್ಲುವಂತಹ ಆನೆಯ ಸಾಲಿನಲ್ಲಿ ಈತನನ್ನು ಪರಿಗಣಿಸಿದರು.
ಆದರೆ ಇವತ್ತಾದಂತಹ ಘಟನೆ ಯಾಕಾಗಿ ಆಯಿತೋ ಗೊತ್ತಿಲ್ಲ. ಅಲ್ಲಿ ಆನೆಗೆ ಏನಾದ್ರು ಸಮಸ್ಯೆ ಆಯಿತಾ, ಅಥವಾ ಅಲ್ಲಿ ಕಿಕ್ಕಿರಿದು ಸೇರಿದಂತಹ ಪ್ರವಾಸಿಗರಿಂದ ಕಿರಿಕಿರಿ ಆಯಿತಾ, ಪ್ರವಾಸಿಗರೇನಾದರೂ ಆತನಿಗೆ ಕಿರಿಕಿರಿ ಮಾಡಿದ್ರ, ಅಥವಾ ಗೊತ್ತಿಲ್ಲ. ಕೆಲವ್ರನ್ನ ನಾವು ಕಲ್ಪನೆ ಮಾಡೋದಕ್ಕಾಗೋದಿಲ್ಲ. ಆನೆಗಳಿಗೆ ಏನೋ ಒಂದು ಜೋಶಿ, ಏನಾದ್ರು ಮಾಡಿ ನೋಡುವ ಏನಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಆ ರೀತಿ ಏನಾದರೂ ಮಾಡಿದ್ರೆ ಅದನ್ನು ನಾನು ಮೆನ್ಷನ್ ಮಾಡಿ ಹೇಳೋದಿಲ್ಲ, ನೀವೇ ಕಲ್ಪನೆ ಮಾಡ್ಕೊಳ್ಳಿ ಎಂತೆಂಥ ಒಂಥರ ಖತರ್ನಾಕ್ಗಳು ಇರ್ತಾರೆ ಅನ್ನೋದನ್ನು. ನಾನು ಹೇಳಿದ್ರೆ ನೀನೇನೋ ಕಣ್ಣಾರೆ ನೋಡಿದ್ಯಾ ಅಂತ ಹೇಳ್ತೀರಿ, ಹೇಳೋರು ಇದ್ದಾರೆ. ಹಾಗಾಗಿ ಈ ಕಂಜನ್ ಆನೆಯ ಇವತ್ತಿನ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಬಹಿರಂಗ ಆಗಲೇಬೇಕಾಗುತ್ತೆ. ಅಲ್ಲಿ CC ಕ್ಯಾಮರಾಗಳನ್ನ ಅಳವಡಿಸಿದರೆ ಕಂಪ್ಲೀಟ್ ಚೆಕ್ ಮಾಡಬೇಕು. ಅರಣ್ಯಾಧಿಕಾರಿಗಳು, ಮೇಲಧಿಕಾರಿಗಳು, ಸಚಿವರು ಹೇಳಿದ್ದಾರೆ ಸಮಗ್ರ ತನಿಖೆಗೆ ಹೇಳ್ತೇನೆ, ವರದಿ ಬರಬೇಕು ಅಂತ. ಸಮಗ್ರ ತನಿಖೆಯಲ್ಲಿ ಈ CC ಕ್ಯಾಮರಾಗಳನ್ನು ಫುಟೇಜನ್ನು ನೋಡಬೇಕಾಗುತ್ತೆ. ಆನೆಯ ಬರುವಿಕೆಯಲ್ಲಿ ಜೊತೆಗೆ ಅಲ್ಲಿ ಆದಂತಹ ಸಂಪೂರ್ಣ ಚಿತ್ರಣವನ್ನು ಗಮನಿಸಿ ಆತನಿಗೆ ಏನಾದರೂ ಸಮಸ್ಯೆ ಮಾಡಿದ್ರ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಜೊತೆಗೆ ಅಲ್ಲಿ ಈ ಪರ್ಟಿಕ್ಯುಲರ್ ಜಯಮಾರ್ತಂಡನ ಮೇಲೆ ಏನಾದರೂ ಅದಕ್ಕೆ ದ್ವೇಷ ಇತ್ತ, ಮಾವುತರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ. ಕ್ಯಾಂಪ್ನ ಒಳಗಡೆ ಏನಾದರೂ ಘಟನೆ ಆಗಿತ್ತಾ, ಎರಡು ಆನೆಗಳ ನಡುವೆ ಇದಕ್ಕಿಂತ ಮುಂಚಿತವಾಗಿ ಏನಾದರೂ ಪರಸ್ಪರ ಕಲಹ, ಆನೆಗಳ ನಡುವೆ ಕಲಹ ಆಗೋದು ಮೊದಲೇನಲ್ಲ. ಏನಾದರೂ ವೈಮನಸ್ಸಿದ್ದಾಗ ಏನಾದರೂ ಹಾಗೆ ಆಗುತ್ತೆ. ಅಂಥದ್ದೇನಾದರೂ ಆಯ್ತಾ ಅನ್ನೋದು ಆಗಬೇಕಾಗುತ್ತೆ. ಇನ್ನೊಂದು, ಇಷ್ಟೆಲ್ಲ ದುಡ್ಡು ಮಾಡ್ತಾರಲ್ಲ, ಎಂಟ್ರಿ ಫೀಸ್ ಅಂತ ಒಂದಿಷ್ಟು, ಅಲ್ಲಿ ಆನೆ ಸ್ನಾನ ಮಾಡ್ಸೋಕೆ ಒಂದಿಷ್ಟು 300-350 ರೂಪಾಯಿ, ಒಳಗೆ ಫೀಡ್ ಮಾಡೋದಕ್ಕೆ ಒಂದಿಷ್ಟು. ಈ ಪ್ರವಾಸಿಗರ ಸುರಕ್ಷತೆಗಾಗಿ ಏನು ಮಾಡಿದ್ದಾರೆ ಅರಣ್ಯ ಇಲಾಖೆ, ಸರ್ಕಾರ? ಕನಿಷ್ಠ ಹೆಚ್ಚು ಕಮ್ಮಿ ಆದಾಗ ನಿಮಗೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಆದಮೇಲೆ ಇನ್ಯಾವ ಪುರುಷಾರ್ಥಕ್ಕಾಗಿ ದುಡ್ಡನ್ನು ಕಲೆಕ್ಟ್ ಮಾಡ್ತೀರಿ? ದಿನಕ್ಕೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಬರುತ್ತೆ. ಅದು ಟೂರಿಸಂ ಪೀಕಲ್ಲಿದ್ದಂತಹ ಸಂದರ್ಭದಲ್ಲಿ, ಸೀಸನ್ ಇರುವಂತಹ ಸಂದರ್ಭದಲ್ಲಿ ಸಾವಿರಾರು ಮಂದಿ ಅಲ್ಲಿಗೆ ಬರ್ತಾರೆ. ಲಕ್ಷಾಂತರ ರೂಪಾಯಿ ಇನ್ಕಮ್ ಬರುತ್ತೆ. ತಿಂಗಳಿಗೆ ಕೋಟಿ ಇನ್ಕಮ್ ಬರುತ್ತೆ. ಈ ಪ್ರವಾಸಿಗರ ಸುರಕ್ಷತೆಗಾಗಿ ಏನನ್ನ ಮಾಡಿದ್ದೀರಿ? ಕನಿಷ್ಠ ಒಂದು ನಿಮಗೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಅಲ್ಲಿ ವ್ಯವಸ್ಥೆ ಇಲ್ಲ. ಕುಶಾಲನಗರಕ್ಕೆ ಕರ್ಕೊಬರ್ಬೇಕು, ಅಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಆದರೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಹಣ ಬೇಕು, ವ್ಯವಸ್ಥೆ ಯಾಕೆ ಬೇಕು? ಎಲ್ಲದಕ್ಕೂ ಫೀಸ್ ಅಂತ ಮಾಡ್ತೀರಲ್ಲ. ಕೇವಲ ದುಬಾರಿಯನ್ನು ನಾನು ಹೇಳ್ತಿಲ್ಲ, ಬೇರೆ ಬೇರೆ ಪ್ರವಾಸಿ ತಾಣಗಳಿದ್ದಾವೆ. ಎಲ್ಲದಕ್ಕೂ ನೀವು ಎಂಟ್ರಿ ಫೀಸ್ ಅಂತ ತಗೊಳ್ತೀರಿ, ಪಾರ್ಕಿಂಗ್ ಫೀಸ್ ಅಂತ ತಗೊಳ್ತೀರಿ, ಬೇರೆ ಬೇರೆ ಫೀಸ್ ಅಂತ ತಗೊಳ್ತೀರಿ. ಆದರೆ ಜನರಿಗೆ ಬೇಕಾದ ವ್ಯವಸ್ಥೆಯನ್ನು ಕೊಡ್ತೀರಿ. ಕನಿಷ್ಠ ಕುಡಿಯುವ ನೀರನ್ನು ಸರಿಯಾಗಿ ಕೊಡ್ತಿದ್ದೀರಾ ನೀವು ಪ್ರವಾಸಿ ತಾಣಗಳಲ್ಲಿ? ಎಷ್ಟು ತಾಣಗಳಲ್ಲಿ ನಿಮಗೆ ಕುಡಿಯುವ ನೀರಿನ ವ್ಯವಸ್ಥೆ ನೀಟಾಗಿದೆ? ಕೆಲವೊಂದು ಕಡೆ ನೀವು ಅಳವಡಿಸಿರ್ಬೋದು, ಆದರೆ ಅಲ್ಲಿ ನೀರು ಬರ್ತಾ ಇದೆಯಾ? ದುಡ್ಡು ಮಾತ್ರ ಚೆನ್ನಾಗಿ ಬರಬೇಕು. ನಿಮಗೆ ಪ್ರವಾಸಿಗರಿಂದ ದುಡ್ಡು ಬರಬೇಕು, ಆದರೆ ಪ್ರವಾಸಿಗರು ಹೆಂಗೆ ಬೇಕಾದ್ರೂ ಬಿಸಾಯಿಲಿ ಅನ್ನೋಂತಹ ಮನಸ್ಥಿತಿ. ಕೊಡಗನ್ನ ಪ್ರವಾಸಿ ತಾಣಗಳನ್ನು ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀರಿ ನಿಮಗೆ ಇನ್ಕಮ್ ಬರೋ ನಿಟ್ಟಿನಲ್ಲಿ. ಆದರೆ ಪ್ರವಾಸಿಗರಿಗೆ ಏನು ಬೇಕು, ಬೇಕಾದಂತಹ ಮೂಲ ಸೌಕರ್ಯವನ್ನು ಕೊಡುವಲ್ಲಿ 100% ನೀವು ಎಡವ್ತಾ ಇದ್ದೀರಿ. ಇದು ಇವತ್ತು ನೆನೆಯದಲ್ಲ, ಅದೆಷ್ಟೋ ವರ್ಷಗಳಿಂದ. ದುಡ್ಡು ಮಾತ್ರ ನಿಮಗೆ ಚೆನ್ನಾಗಿ ಬರಬೇಕು, ಇನ್ಕಮ್ ಮಾತ್ರ ಕೊಡಗಿನಿಂದ, ಪ್ರವಾಸೋದ್ಯಮದಿಂದ ಚೆನ್ನಾಗಿ ಬರಬೇಕು, ಗಂಟು ಸಿಗಬೇಕು ನಿಮಗೆ. ಪ್ರವಾಸಿಗರ ಸುರಕ್ಷತೆ ಬೇಕಾಗಿಲ್ಲ. ಜನ ನಾವು ಮುಟ್ಟಾಳ್ರಿ, ಎದ್ದು ಬೀದು ಅಡ್ಡ ಬೀದು ಹೋಗ್ತೀವಲ್ಲ, ಪ್ರವಾಸಿ ಟೂರ್ ಹೋಗ್ತೇವೆ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು, ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ನಾವೇ ತಿನ್ನಿಸೋದು ಸರ್ಕಾರಕ್ಕೆ. ಮಾಸಾಗಿ ಪ್ರವಾಸೋದ್ಯಮವನ್ನು ನಾವು ಧಿಕ್ಕರಿಸಿ ಕೂತಾಗ ಸರಿಯಾಗುತ್ತೆ, ಸರ್ಕಾರಕ್ಕೂ ಗೊತ್ತಾಗುತ್ತೆ. ದೊಡ್ಡ ಆದಾಯದ ಮೂಲ ನಿಮಗೆ ಈ ಮದ್ಯದ ವ್ಯಾಪಾರ ಇದೆಯಲ್ಲ, ಅದರಷ್ಟೇ ಇಲ್ಲಿ ಅಮೌಂಟ್ ಬರುತ್ತೆ. ಅಷ್ಟು ಬರದಿದ್ರೂ ಕೂಡ ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡ್ತಾ ಇದೆ ಇದು ಪ್ರವಾಸೋದ್ಯಮ. ನಾವು ಪ್ರವಾಸೋದ್ಯಮವನ್ನು ಬಿಸ್ನೆಸ್ ಮಾಡೋದನ್ನು ಬಿಡಬೇಕು. ಗೊತ್ತಿಲ್ಲ ಈ ಘಟನೆಯಲ್ಲಿ ಕಾರಣ ಏನು ಅಂತ. ಒಂದು ಮನಸ್ಸಿಗೆ ಈ ನೋವಿನಲ್ಲೂ ಕೂಡ ತೃಪ್ತಿ ಕೊಡುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಜಾಯಲನ್ನು ನಾವು ಮೆಚ್ಚಬೇಕು. ಪತಿ ಜಾಯಲ್ ಇದ್ದಾರಲ್ಲ, ಆ ಪುಟ್ಟ ಮಗುವನ್ನು ತನ್ನ ಕಂಕಳಲ್ಲಿ ಎತ್ತಿಡ್ಕೊಂಡಿದ್ರು. ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಆ ಪತ್ನಿ ಅವರ ಪಾರ್ಥಿವ ಎದುರು ಇರುತ್ತೆ. ಎಲ್ಲ ಬಂದು ಮಾತಾಡ್ಸೋಕ್ಕೆ ಮುಂದಾಗ್ತಾರೆ, ತಾಳ್ಮೆಯಿಂದ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾನೆ. ಆಘಾತದಿಂದ ಹೊರಬರೋಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ಚೀರಾಡೋದಿಲ್ಲ, ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. ಜೊತೆಗೆ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಕೂಡ ಆತ ಅಸಮಾಧಾನ ವ್ಯಕ್ತಪಡಿಸ್ತಾನೆ. ಕನಿಷ್ಠ ನನಗೆ ಚಿಕಿತ್ಸೆ ಕೊಡೋದಕ್ಕೆ ವ್ಯವಸ್ಥೆ ಇರಲಿಲ್ಲ, ಅಲ್ಲಿಂದ ಬರಲಿಕ್ಕೆ ವ್ಯವಸ್ಥೆ ಇರಲಿಲ್ಲ, ಆ ನಡುವೆ ಯಾರೋ ಸಾರ್ವಜನಿಕರು ಬಂದು ನಮ್ಮನ್ನು ಕರ್ಕೊಂಬಂದರು ಅಂತ. ಅದಾದ ನಂತರ ಆ ಮಹಿಳೆಯ 2 ಕಣ್ಣನ್ನು ದಾನ ಮಾಡ್ತಾರೆ. ಗೊತ್ತಿಲ್ಲ ಕಣ್ಣಿನ ಪರಿಸ್ಥಿತಿ ಹೇಗಿದೆ ಅಂತ, ಯಾಕೆಂದರೆ ನೀರಿನಲ್ಲಿ ಮುಳುಗಿದ್ರು, ಕಣ್ಣಿಗೆಲ್ಲ ನೀರು ಹೋಗಿರುತ್ತೆ, ಮರಳು ಇತ್ಯಾದಿ ಹೋಗಿರುತ್ತೆ. ಆ ನಡುವೆ ತನ್ನ ಪತ್ನಿಯ ಕಣ್ಣು ಈ ಬೇರೊಬ್ಬರ ಬಾಳಿನಲ್ಲಿ ಬೆಳಕಾಗಲಿ, ಬೇರೊಬ್ಬರ ಬಾಳಿಗೆ ಅಂಧತ್ವಕ್ಕೆ ಬೆಳಕಾಗಲಿ ಅನ್ನೋಂಥ ಆ ಮನಸ್ಥಿತಿ ಇದೆ ಅಲ್ಲ, ಎಲ್ರಿಗೂ ಬರೋದಿಲ್ಲ.
ಚೆನ್ನೈನಿಂದ ಬಂದು ಇಲ್ಲಿ ತನ್ನ ಪತಿಯನ್ನು ಕಳ್ಕೊಳ್ತಾನೆ. ಸಾಮಾನ್ಯವಾಗಿ ವಾಪಸ್ ನಮ್ಮ ಊರಿಗೆ ಕರ್ಕೊಂಡು ಹೋಗುವ, ಅಲ್ಲಿ ಅಂತ್ಯಕ್ರಿಯೆ ಮಾಡುವ, ಫ್ಯಾಮಿಲಿಯವರು ಕಾಯ್ತಾ ಇರ್ತಾರೆ ಅನ್ನೋಂಥದ್ದು ನಮ್ಮ ಮನಸ್ಸಿಗೆ ಬಂದಿರುತ್ತೆ. ಆದರೆ ಈತ ಅದರ ಆಚೆಗೆ ಒಂದು ಹಂತ ಮೇಲೆ ಹೋಗಿ ಯೋಚನೆ ಮಾಡಿರ್ತಾರೆ. ಅದಕ್ಕಾಗಿ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ. ಯಾಕೆಂದರೆ ಆ ಪುಟ್ಟ ಮಗು 3-4 ವರ್ಷದ ಮಗು, ಆ ಮಗುವಿನ ಬಗ್ಗೆನೂ ಕೂಡ ಆತ ಯೋಚನೆ ಮಾಡಿರ್ತಾರೆ. ಈ ನಡುವೆ ಇಂಥ ಒಂದು ಮನಸ್ಸು ಬರುತ್ತಲ್ಲ ಅವರಿಗೆ, ನಿಜಕ್ಕೂ ಅವರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಕೊಡಗು ಜಿಲ್ಲಾ ಕ್ವೈಮ್ಸ್ಗೆ, ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಕಣ್ಣನ್ನು ದಾನವಾಗಿ ಮಾಡಿದ್ದಾರೆ. ವೈದ್ಯರನ್ನು ಕೇಳಿದಾಗ ತೆಗೆದುಕೊಂಡಿದ್ದೇವೆ, ಅವುಗಳನ್ನ ಡ್ರೈ ಮಾಡುವಂತಹ ಪ್ರೋಸೆಸ್ ಆಗ್ತಾ ಇದೆ ಅಂತ ಹೇಳಿದ್ರು. ನನಗೂ ಕೂಡ ಆರಂಭದಲ್ಲಿ ಆ ವಿಚಾರ ಬಂದಾಗ ಶಾಕ್ ಆಯಿತು. ಯಾಕೆಂತೇಳಿದ್ರೆ ಇಂತಹ ಆಘಾತದ ಮಧ್ಯೆ ಈ ರೀತಿಯೂ ಕೂಡ ನಡೆದುಕೊಳ್ಳೋಕ್ಕೆ ಸಾಧ್ಯನಾ ಅಂತ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಇಂತಹ ವಿಚಾರ ಬಂತು. ಏನಿಯೋ ಒಂದು ಟ್ರ್ಯಾಜಿಡಿ, ದುರಂತ ಆಗಿ ಹೋಗಿದೆ. ಮುಂದೆ ಯಾವತ್ತೂ ಈ ರೀತಿ ಆಗೋದು ಬೇಡ. ಒಂದು ಪ್ರಾಣಿಯಿಂದ ಮನುಷ್ಯ ಸಾಯೋದು, ನಾನು ಆಗಲೇ ಹೇಳಿದಾಗೆ ಪ್ರಾಣಿಗಳನ್ನು ನಾವು ಉದ್ಯಮದ ಸರಕಾಗಿ ಮಾಡಿಕೊಂಡಿದ್ದೇವೆ. ಅದಕ್ಕೂ ಒಂದು ನಿಯಂತ್ರಣ ಬೇಕಾಗುತ್ತೆ. ಬೇರೆ ಬೇರೆ ಕಡೆಗಳಲ್ಲಿರುವಂತಹ ಪ್ರವಾಸೋದ್ಯಮದಲ್ಲಿ ಪ್ರವಾಸಿಗರ ಸುರಕ್ಷತೆ ನಿಟ್ಟಿನಲ್ಲೂ ಕೂಡ ಆಡಳಿತ ವ್ಯವಸ್ಥೆ ಗಮನ ಹರಿಸಲಿ. ಕೇವಲ ದುಡ್ಡು ಮಾಡೋದು ಮಾತ್ರ ನಿಮ್ಮ ಉದ್ದೇಶ ಆಗದೇ ಇರಲಿ, ಅದರ ಆಚೆಗೆ ಸುರಕ್ಷತೆ ನಿಟ್ಟಿನಲ್ಲೂ ಕೂಡ ಕಾಳಜಿಯನ್ನು ವಹಿಸಿ ಅಂತ ಹೇಳ್ತಾ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಮಗೆ ಮೋಟಿವೇಟ್ ಆಗುತ್ತೆ. ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಘಟನೆ ಬಗ್ಗೆ, ಈ ಇನ್ಸಿಡೆಂಟ್ ಬಗ್ಗೆ ನಿಮಗೇನಾದರೂ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್.